ಸತೀಶ್ ರಾಂಪುರೆ ಅಧ್ಯಕ್ಷತೆಯಲ್ಲಿ ಕನಕದಾಸ ಜಯಂತಿ ಅದ್ದೂರಿ ಆಚರಣೆ ಸೇರಿದ ಜನಸಾಗರ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದಲ್ಲಿ ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮವು ನ್ಯಾಯವಾದಿಗಳು ಹಾಲುಮತ ಸಮಾಜದ ಮುಖಂಡರಾದ ಸತೀಶ್ ರಾಂಪುರೆರವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮವು ಪಟ್ಟಣದ ಶ್ರೀ ವೀರಲಿಂಗೇಶ್ವರ ದೇವಸ್ಥಾನದಿಂದ ಬೃಹತ್ ಮೆರವಣಿಗೆ ಮೂಲಕ ಪ್ರಾರಂಭವಾಯಿತು. ಮೆರವಣಿಗೆಗೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್ ರವರು ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿದರು. ಮೆರವಣಿಗೆಯು ಶಿವಾಜಿ ವೃತ್ತ, ಬಸವೇಶ್ವರ ವೃತ್ತ, ಸರ್ದಾರ್ ಪಟೇಲ್ ವೃತ್ತ, ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ತೇರ್ ಮೈದಾನಕ್ಕೆ ತೆರಳಿತು. ಮೆರವಣಿಗೆ ಉದ್ದಕ್ಕೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರವನ್ನ ಹಿಡಿದು ಯುವಕರು ಸ್ಟೆಪ್ ಹಾಕಿದರು. ಮೆರವಣಿಗೆಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಡೊಳ್ಳು ಬಾರಿಸಿ ಯುವಕರ ಜೊತೆಗೆ ಸ್ಟೆಪ್ ಹಾಕಿದರು. ತೇರ್ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವು ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಹುಲಿ ಜಯಂತಿಯ ಮಹಾಲಿಂಗರಾಯ ಶ್ರೀಗಳು, ಬಂತೇಜಿರವರು ಸ್ವಾಮೀಜಿಗಳು, ಮಾಜಿ ಸಚಿವ ರಾಜಶೇಖರ್ ಪಾಟೀಲ, ಬಂಡೆಪ್ಪ ಕಾಶಂಪುರ್, ವಿಧಾನ ಪರಿಷತ್ ಸದಸ್ಯರುಗಳಾದ ಭೀಮರಾವ್ ಪಾಟೀಲ್, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್, ಹಿರಿಯರಾದ ವೀರಣ್ಣ ಪಾಟೀಲ್, ಸಮಾಜದ ಮುಖಂಡ ಸತೀಶ್ ರಾಂಪುರೆ, ಅಶೋಕ್ ಚಳಕಾಪುರಿ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಚಿಂಕೋಡೆ, ಸಂಜು ಕುಮಾರ್ ವಡ್ಡನಕೇರ, ನಾಗರಾಜ್ ಬೋಜಗುಂಡಿ, ಓಂಕಾರ್ ತುಂಬಾ, ಸಚಿನ್ ದಾಡಗಿ, ಶಿವರಾಜ್ ಗಂಗಾಶೆಟ್ಟಿ, ವಿಜಯ್ ಕುಮಾರ್ ನಾತೆ, ಪ್ರದೀಪ್ ಪಾಸರ್ಗಿ, ಅರುಣ್ ಕಲ್ಲೂರ್, ಉಮೇಶ್ ದಾಡಗಿ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸಿದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ ಹುಮ್ನಾಬಾದ್. ಈ ವೇದಿಕೆ ಮೇಲೆ ಆಸೀನರಾದ ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸುವ ನನಗೊಂದು ಮಾರ್ಗದರ್ಶನ ಕೊಟ್ಟಿದ್ದಂತ ನಮ್ಮ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರು ಹೇಳಿದ ಆಧಾರದ ಮೇಲೆ ನಾನು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದೀನಿ. ಅವರು ಯಾವಾಗ ನನಗ ಬೆನ್ನೆಲುಬಾಗಿ ನಿಂತು ನೀನು ಕೆಲಸ ಮಾಡಂತ ಹೇಳಿದ್ರು, ಆ ಆಧಾರದ ಮೇಲೆ ನನ್ನ ಎಲ್ಲರಿಗೆ ನನ್ನ ಒಂದು ಬಾಡಿ ಇದೆ, ಸಮಿತಿಯ ಎಲ್ಲ ಬಾಡಿ ಎಲ್ಲ ಸದಸ್ಯರಿದ್ದಾರೆ, ಅವರಿಗೆ ನಾನು ಕಾನ್ಫಿಡೆನ್ಸ್ ನಲ್ಲಿ ತೆಗೆದುಕೊಂಡು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ನಡೆಸಿದ್ದೀನಿ. ಅದೇ ಅಲ್ಲದೇನೆ ಮುಂಬರುವ ದಿನಗಳಲ್ಲಿ ಎಲ್ಲರೂ ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತು ಏನು ದಾಸಶ್ರೇಷ್ಠ ಕನಕದಾಸರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸಾಕಷ್ಟು ಸಮಯ ಬೇಕಾಗುತ್ತೆ, ಆದ್ರೆ ಪೂಜ್ಯರು ಇನ್ನೂ ಸಾಕಷ್ಟು ಸಮಯ ಬೇಕಾಗುತ್ತೆ ಅವರ ಸಲುವಾಗಿ. ಅದಕ್ಕೆ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ, ಇವತ್ತು ನಮ್ಮ ಏನ್ ಸದಸ್ಯರಿದ್ದಾರೆ, ಇವತ್ತೇ ನಾವು ಈ ಒಂದ್ ಜಯಂತಿ ಮಾಡ್ಬೇಕಾದ್ರೆ ಕೆಲವು ತಾರತಮ್ಯಗಳು ಬಂದಿದ್ದು, ಆದ್ರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಹಕರಿಸಿದಂತ ಎಲ್ಲಾ ಮಹಿಳೆಯರಿಗೆ ನಾನು ತುಂಬಾ ಹೃದಯದಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಳ್ಳಿಕ್ಕೆ ತಾವೆಲ್ಲರೂ ಭಾಗವಹಿಸಿದ್ದೀರಿ. ಅದ್ರ ಸಲುವಾಗಿ ತಮಗೆಲ್ಲರೂ ನಾನು ಒಂದು ಶುಭಾಶಯವನ್ನು ಕೋರುತ್ತಾ ನನಗೆ ಒಂದು 2 ಮಾತು ಹೇಳಕ್ ಆಸ್ಪದ ಪಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲಾ ಶರಣರು ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ಬೀದರ್ ಇತಿಹಾಸದಲ್ಲೇ ಗೋಂಡ ಇಟ್ಟಿರ್ತಕ್ಕಂಥ ಕಥೆ. ಬೊಮ್ಮಗೊಂಡ 750 ವರ್ಷ ಕೆಳಗ 80 ಕಿಲೋ ಬಂಗಾರ ಸಿಕ್ಕಿದ್ರು ಅವ್ರು ಇವತ್ತ ಬರೀ ಬನೇನಿಲ್ಲ ಏನಿಲ್ಲ, ಬದಲೇ ಇದ್ದಿರ್ತಕ್ಕಂಥವ್ರು, ಧೋತ್ರ ಕಟ್ಕೊಂಡಿರ್ತಕ್ಕಂಥವ್ರು, ತಾಯಿ ಬಳ್ಳ ಒಂದು ಕಂಬಳಿ ಹಾಕೊಂಡಿರ್ತಕ್ಕಂಥವ್ರು, ಹಂಜಿ ನೇಯ್ತಕ್ಕಂಥದ್ದು, ಚಿಕ್ಕ ಹಿಡ್ಕೊಂಡಿರ್ತಕ್ಕಂಥ 3 ಪಟ್ಟಿ ಚಪ್ಪಲಿ ಹಾಕೊಂಡಿರ್ತಕ್ಕಂಥ ಬೊಮ್ಮಗೊಂಡೇಶ್ವರ. ಅದು ಸರಿಯೋ ತಪ್ಪು, ಅಮೃತ್ ಚಿಂಕೋಡೆ ಮನೆ ಕಟ್ಟಿ 2013ದಾಗ ಬಂದಾಗ ಬಾಗಿಲ ಮೇಲೆ ಅಪ್ಪೂರೆ ಗೌಡ್ರೆ ಬಂದು ನೋಡ್ರಿ, ಪರೀಕ್ಷೆ ಮಾಡ್ರಿ, ನೋಡಿದಂತೆ ನಡಿ ಇಡೀ ಜನ್ಮ ಕಡೆ ಅನ್ನೋದಕ್ಕ ಬೊಮ್ಮಗೊಂಡನ ಫೋಟೋನೇ ಆ ತಟ್ಟಿ ಒಳಗ್ ಕೆತ್ತಿದೆ. ಗಣಪತಿ ಕೂಡ್ಸಂದ್ರೆ ಎಲ್ಲರ ಮನೆ ಮೇಲೆ ಕೂತಾರೋ, ಬೊಮ್ಮಗೊಂಡ್ರ ಕೂಡ್ಲಿ ಅಂತ ಹೇಳಿ ಬೊಮ್ಮಗೊಂಡ ಕೂಡ್ಸಿ ಈ ಕಡೆ ಸೈಡ್ದಾಗ ಅಪ್ಪಾಜಿ ಬಂದ್ ನೋಡ್ರಿ ಕನಕದಾಸ್ ಕುಂತಾನೆ 2 ಬಾಗಿಲ ಮೇಲೆ. ಯಾಕ ಅವ್ರ ನಮಗ ಗೋಲ್ಡ್ ಸರ್ಟಿಫಿಕೇಟ್ ಕೊಟ್ಟಿನ ಕಡೆಯಿಂದ, ಇವತ್ತು ಅಮೆರಿಕದಾಗ ST ಸರ್ಟಿಫಿಕೇಟ್ ಕೊಟ್ಟಿನ ಕಡೆಯಿಂದ ಇಲ್ಲಿ ಒಬ್ಬ ಹುಡುಗ ಓಂಕಾರ ಅಂತ ಸತ್ ಹೋಗ್ತಾನ ಫಾಸಿ ಹಾಕೊಂಡು. ಆಗ ಲಡೈ ಮಾಡೋ ಹೊತ್ತಿನಾಗ ಇಲ್ಲಿ ಪೂರ್ತಿ ಬೆಳಗನೆ ಎತ್ತರಿಕೆ ಕುಂತು ನಾವ್ ಯಾವ ಪೊಲೀಸರಿಗೆ ಬಿಡಂಗಿಲ್ಲ, ಆ ರಾಮು ಏನ್ ಆರ್ಡರ್ ಮಾಡಿದಾನ ಇಲ್ಲಿ ಕೂಡ ಹಕ್ಕನ್ನು ಕೊಡ್ಬೇಕಂತ ರಾಜಶೇಖರ ಗೌಡರು ಕುಂತಾಗ ಅಂಬೇಡ್ಕರ್ ಸರ್ಕಲ್ದಲ್ಲಿ ರಾತ್ರಿ 12-1 ಬಾದ ಅಲ್ಲಿ ಮರ್ದಿನ ಮುಂಜಾನೆ ಬಂಡೆಪ್ಪ ಸಾಬ್ ಹೋಗ್ತಾ ಇದ್ರು ಮುಂದಕ್ಕೆ ನೋಡ್ದ. ಆಗ ಆ
ಟೋಲ್ಗೇಟ್ ಬಲ್ಲಿ ಎಲ್ಲಿ ಹೇಳಿದ್ರಿ ಅಣ್ಣ ಸಮರ ತೊಟ್ಟಲಿ ಹೇಳಿದ್ರು ತೊಟ್ಟಲಿ ಯಾಕ್ರಿಕ್ ಇಲ್ಲಿ ಸತ್ಪಾಲಿ ಬರ್ಬೇಕಂತ ವಾಪಸ್ ಬಂದಿನ ಮೇಲೆ ಹೇಳ್ತೀವಿ, ನಿಜವಾಗಿ ಹೇಳ್ತೀವಿ, ನೆಲದ ಮೇಲೆ ಪಡಗಲ್ ಪಂಚಿ ಹೊಡೆದು ಕುಂತಿದಾಗ ಇದು ಸಾಧಾರಣ ಭಾಷೆ ಬರ್ತದ. ಈ ಹೋರಾಟ ಮಾಡುವಂತ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಾರ. ಈ ಖಿಲಾಫ್ ಮಾಡ್ತಕ್ಕಂಥ ಹೆಣ್ಮಕ್ಳು ಪೈಲೆ ಹಾಡ್ತೀರಿ ಅವ ಒಂದ್ ಮಾತು ಹೇಳ್ತೀನಿ, ಹೆಣ್ಣು ಹಡಿಯಲಿ ಬೇಡ ಹೆರವರಿಗೆ ಕೊಡಬೇಡ, ಹೆಣ್ಣು ಹೋಗಾಗ ಅಳಬೇಡ ಹಣದವ್ವ, ಸಿಟ್ಟಾಗಿ ಶಿವನಿಗೆ ಬೇಬೇಡ. ಹೆಣ್ಮಕ್ಳಿಗೆ ಎಷ್ಟು ಕಮ್ಜೋರ್ ಅಂತೀವಿ ಬದಮಾಸರು. ಯಾರು ಕೆಟ್ಟ ನಿಯತ್ತಿರ್ತಕ್ಕಂತ ಬೆಕ್ಕಿನ ಜಾತಿಯವರು, ದುಡಿಯಲ್ದೆ ತಿಂಬವರು, ದುಡಿಯೋರು ಒಂದ್ ಕಡೆ ದುಡ್ಲಾರು ತಿಂಬವರು, ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಶಾಲೆ ಕಲ್ಸದ್ ಹೋದ್ರಿ. ನೀವ್ ಯಾರು ಇದ್ರು ಬಿ ಚಿಮ್ಕೊಳೆ ತೀಸ್ ಮಾಡ್ಕೊಂಡಿರು, ನಿಮ್ಮ ಹೆಣ್ಮಕ್ಳು ಬಿ 14 ವರ್ಷದ ಮಗಳ ಹಣ ಆಕೆಗೆ ಶಾಲೆಗೆ ಒಂದ್ ವೇಳೆ ಕಲ್ಸಲ್ ಹೋದಿ ಸೀದಾ ಶ್ರೀಕೃಷ್ಣ ಹುಟ್ಟಿನ ಜಾಗ ಜೈಲಿಗೆ ಹೋಗ್ಬೇಕಂತ ಆರ್ಡರ್ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.